ಫ್ರೆಂಡ್ಸ್ ಬನ್ನಿ ನೋಡೋಣ ಬ್ಯಾಂಕ್ ನಿಫ್ಟಿ ನಿಫ್ಟಿ ನಾಳಿನ ದಿನ ಯಾವ ರೀತಿ ಟ್ರೇಡ್ ಮಾಡಬೇಕಂತ ಸ್ವಲ್ಪ ನೋಡ್ಕೊಳ್ಳೋಣ. ಸೊ ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೋಡ್ಕೊಂಡ್ರೆ ಒನ್ ಡೇ ಟೈಮ್ ಫ್ರೇಮ್ನಲ್ಲಿ ಮಾರ್ಕೆಟ್ ಯಾವ ರೀತಿ ಮೂವ್ಮೆಂಟ್ ಆಗಿದೆಪ್ಪ ಅಂತಂದ್ರೆ ಸ್ವಲ್ಪ ನೋಡ್ರಿ ನಾವು ಮೊನ್ನೆ ಹೇಳಿದಪ್ಪ ಅಂದ್ರೆ ಇಲ್ಲಿ ಏನಪ್ಪ ಅಂದ್ರೆ ಇದು ಹೈಟ್ ಆಗ್ತದೆ. ಓಕೆ 50 ಇದು ಹೈಟ್ ಆಗ್ತದೆ. ಇದು ಕ್ರಾಸ್ ಓವರ್ ಕೂಡ ಮಾರ್ಕೆಟ್ ಏನಪ್ಪ ಅಂದ್ರೆ ಮೇಲ್ಗಡೆ ಹೋಗಲ್ಲ ಅಂತ ನಿಮಗೆ ಹೇಳಿದ್ವಿ. ಓಕೆ ಆಮೇಲೆ ಸೆಕೆಂಡ್ ಏನಪ್ಪ ಅಂದ್ರೆ ಈ ಒಂದು ಪ್ಯಾಟರ್ನ್ ಒಂದು ಚಾರ್ಟ್ ಪ್ಯಾಟರ್ನ್ ಬರುತ್ತಲ್ಲ, ಸೊ ಆ ರೀತಿ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ ಬರುತ್ತೆ. ಮಾರ್ಕೆಟ್ ಸ್ಟ್ರಕ್ಚರ್ ಏನಪ್ಪ ಅಂದ್ರೆ ಕೆಳಗಡೆ ಬಂದು ಮಾರ್ಕೆಟ್ ಕನ್ಸಲ್ಟೇಷನ್ ಆಗಿ ಮತ್ತೆ ಮೇಲ್ಗಡೆ ಹೋಗಿ ಮೇಲೆ ಕನ್ಸಲ್ಟೇಷನ್ ಈ ಒಂದು ಕ್ಯಾಂಡಲ್ ಬ್ರೇಕ್ ಮಾಡಿಲ್ಲ. ಈ ಕ್ಯಾಂಡಲ್ ನಾವು ಬೇಸ್ ಮೇಲೆ ಏನ್ ಮಾಡಿದಪ್ಪ ಅಂದ್ರೆ ನೆಕ್ಸ್ಟ್ ಏನಾದ್ರು ಫಾಲೋ ಥ್ರೂ ಕ್ಯಾಂಡಲ್ ಬಂತಪ್ಪ ಅಂದ್ರೆ ಈ ಒಂದು ನಮ್ಗೆ ಬುಲಿಶ್ ಆರ್ಡರ್ ಬ್ಲಾಕ್ ದಲ್ಲಿ ಮಾರ್ಕೆಟ್ ಸಿಕ್ಕಾಕೋತಕ್ಕಂಥ ಚಾನ್ಸಸ್ ಇದೆ, ಅಥವಾ ಮಾರ್ಕೆಟ್ ಏನಾಗಬಹುದು ಮೇಲ್ಗಡೆ ಹೋಗ್ತಿರೋ ಚಾನ್ಸಸ್ ಇದೆ. ರಿವರ್ಸ್ ಅಲ್ಲಿ ಈ ಮೇಲ್ಗಡೆ ಹೋಗ್ತಾ ಚಾನ್ಸಸ್ ಅಂತ ಇದೆ. ಆದ್ರೆ ಏನಾಗಿದಪ್ಪ ಅಂದ್ರೆ ಇಲ್ಲಿ ಈ ಒಂದು ಡೋಜಿ ಕ್ಯಾಂಡಲ್ ಏನಾಗಿದಪ್ಪ ಅಂದ್ರೆ ಇದೇ ಒಂದು ಬೇಸ್ ಆಗಿದೆ. ಡೋಜಿ ಕ್ಯಾಂಡಲ್ ಎಲ್ಲಿ ಬೇಸ್ ಆಗಿದಪ್ಪ ಅಂದ್ರೆ ಇದೇನು ಬೇಸ್ ಇದೆಯಲ್ಲ ಈ ಬುಲಿಶ್ ಆರ್ಡರ್ ಬ್ಲಾಕ್, ಈ ಬುಲಿಶ್ ಆರ್ಡರ್ ಬ್ಲಾಕ್ ದಲ್ಲಿ ಈ ಬೇಸ್ ಆಗಿರೋದ್ರಿಂದ ಮಾರ್ಕೆಟ್ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ನಾಳಿನ ದಿನ ಯಾವ ರೀತಿ ಟ್ರೇಡ್ ಮಾಡಬಹುದು ಅಂತಕ್ಕಂಥ ಸ್ವಲ್ಪ ನೋಡ್ಕೊಡಿ. ಇದೇನಿದೆ ಡೋಜಿ ಕ್ಯಾಂಡಲ್ ಏನಾಗಿದಿಲ್ಲ, ಇದೇನಾದ್ರು ಡೋಜಿ ಕ್ಯಾಂಡಲ್ ಆಗಿದಿಲ್ಲ. ಈ ಡೋಜಿ ಕ್ಯಾಂಡಲ್ ಹತ್ರ ಏನಾಗಿದಪ್ಪ ಅಂದ್ರೆ ಮಾರ್ಕೆಟ್ ನಾಳೆ ಎಲ್ಲೇ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಎಲ್ಲಿವರೆಗೂ ಈ ಕೆಳಗಡೆ ಇರ್ತಕ್ಕಂಥದ್ದು ಲೋ ಬ್ರೇಕ್ ಆಗಂಗಿಲ್ಲ, ಮತ್ತೆ ಮೇಲೆ ಇರ್ತಕ್ಕಂಥದ್ದು ಹೈ ಬ್ರೇಕ್ ಆಗಂಗಿಲ್ಲ. ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಏನಾಗುತ್ತೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಇದೇ ರೀತಿ ಏನಾಗುತ್ತೆ ಮಾರ್ಕೆಟ್ ಈ ರೀತಿ ಕನ್ಸಲ್ಟೇಷನ್ ಆಗಿ ನೀವು ಟೈಮ್ ವೇಸ್ಟ್ ಮಾಡೋದ್ರಿಂದ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ ಒಂದ್ ವೇಳೆ ಈಗ ಏನಾದ್ರು ಲೋ ಬ್ರೇಕ್ ಮಾಡದಪ್ಪ ಅಂತಂದ್ರೆ ಈ ಲೋನು ಈ ಲೋ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ 51,000 ರೌಂಡ್ ಫಿಗರ್ ಇದೆಯಲ್ಲ, 51,000 ರೌಂಡ್ ಫಿಗರ್ ಏನಾದ್ರು ಬ್ರೇಕ್ ಮಾಡ್ತಪ್ಪ ಅಂದ್ರೆ ನಮ್ಗೆ ಫಸ್ಟ್ ಟಾರ್ಗೆಟ್ ಎಲ್ಲಿವರು ಬರ್ಬೋದು ಅಂದ್ರೆ 50,500 ಕೂಡ ಮಾರ್ಕೆಟ್ ಬರುತ್ತೆ. ಓಕೆ ಅದಕ್ಕಿಂತ ಮೊದಲು ಏನಾಗುತ್ತಪ್ಪ ಅಂದ್ರೆ 50,550 ತನಕ ಮಾರ್ಕೆಟ್ ಫಸ್ಟಿಗೆ ಬಂದು ಅಲ್ಲಿ ಸ್ವಲ್ಪ ಸಪೋರ್ಟ್ ತಗೊಂಡು ಕನ್ಸಲ್ಟೇಷನ್ ಆಗಿ ಮತ್ತೆ ಮಾರ್ಕೆಟ್ ಕೆಳಗಡೆ 50,500 ಬ್ರೇಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಸ್ವಲ್ಪ ಮಾರ್ಕೆಟ್ ಇಲ್ಲಿ ಹೋಗ್ತದೆ. 50,000 ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಯಾಕಪ್ಪ ಅಂದ್ರೆ ಆಲ್ರೆಡಿ ಮಾರ್ಕೆಟ್ ಎಲ್ಲಿಂದ ಬಿದ್ದಪ್ಪ ಅಂದ್ರೆ ಏನು ಹೋಗ್ತಿಪ್ಪ ಮಾರ್ಕೆಟ್ ಇವಾಗ ಅಂದ್ರೆ ಒಂದ್ಸರಿ ಸುಮಾರು 2,659 ಪಾಯಿಂಟ್ ಇದೆ. ಓಕೆ ಸೊ ಮತ್ತೆ ಇಲ್ಲಿವರೆಗೂ ಕೂಡ ಏಟಾಗುತ್ತೆ 3,000 ಪಾಯಿಂಟ್ ಇದೆ. 3,000 ಪಾಯಿಂಟ್ ಅಂದ್ರೆ ಇಲ್ಲಿವರೆಗೂ ಕೂಡ ಅಂದ್ರೆ 3,000 ಪಾಯಿಂಟ್ ಇರುತ್ತೆ. 3,000 ಪಾಯಿಂಟ್ ಬಂದಾಗ ಏನಾಗುತ್ತಪ್ಪ ಅಂದ್ರೆ 2,000 ಪಾಯಿಂಟ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಒಂದು ನಾಳಿನ ಕೂಡ 2,000 ಪಾಯಿಂಟ್ ಬರ್ತಕ್ಕಂಥ ಚಾನ್ಸಸ್ ಇದೆ. ಬಟ್ ಏನ್ ಮಾಡ್ಬೋದು ಅಂದ್ರೆ ಮೇನ್ ಪಾಯಿಂಟ್ ನಮ್ಗೆ ಇಲ್ಲಿ ಮೇಲ್ಗಡೆ ಬ್ರೇಕ್ ಆಗಬೇಕು, ಇಲ್ಲ ಕೆಳಗಡೆ ಬ್ರೇಕ್ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಟ್ರೇಡ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಟ್ರೇಡಿಂಗ್ ನ್ಯೂಸ್ ಬರಂಗಿಲ್ಲ. ಮೇಲ್ಗಡೆ ಮತ್ತು ಕೆಳಗಡೆ ಹೋಗೋವರೆಗೂ ಟ್ರೈ ಮಾಡಕ್ ಹೋಗ್ಬಿಟ್ಟು ಇದನ್ನ ನಾವು ಸ್ವಲ್ಪ ನೋಡಪ್ಪ ಅಂದ್ರೆ ಒಂದು 15 ಸ್ಟ್ಯಾಂಪ್ ಮಾಡಿದ್ರೆ ಈ ಸ್ಟ್ಯಾಂಪ್ ಮಾಡಿದ್ರೆ ಇಲ್ಲ ನೋಡಿ ಸ್ವಲ್ಪ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಗ್ಯಾಪ್ ಡೌನ್ ಆಗಿದೆ. ಹೌದಾ, ಸೊ ಈ ಗ್ಯಾಪ್ ಡೌನ್ ಆಗಿದ್ರೆ ಈ ಒಂದು ಗ್ಯಾಪ್ ಡೌನ್ ಏನಪ್ಪ ಮೋಸ್ಟ್ ಇಂಪಾರ್ಟೆಂಟ್. ಈ ಗ್ಯಾಪ್ ಡೌನ್ ಮೋಸ್ಟ್ ಇಂಪಾರ್ಟೆಂಟ್ ಇರೋದ್ರಿಂದ ಈಗ ಏನಾಗಿದೆಪ್ಪ ಅಂದ್ರೆ ಬೇರೆ ಶಾರ್ಟ್ ಬ್ಲಾಕ್ ಕ್ರಿಯೇಟ್ ಆಗಿರುತ್ತೆ. ಬೇರೆ ಶಾರ್ಟ್ ಬ್ಲಾಕ್ ಇದೆ. ಆಮೇಲೆ ಇಲ್ಲಿ ಮೊದಲೇ ಈ ಕ್ಯಾಂಡಲ್ ಏನಿದೆಪ್ಪ ಅಂತಂದ್ರೆ ಒಂದು ಬುಲಿಶ್ ಶಾರ್ಟ್ ಬ್ಲಾಕ್ ದಲ್ಲಿ ಮಾರ್ಕೆಟ್ ಏನಾದ್ರು ಇಲ್ಲಿ ಈ ಒಂದು ಸ್ಪೇಸ್ ಮಾರ್ಕೆಟ್ ಏನಾದ್ರು ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಮಾರ್ಕೆಟ್ ಫಸ್ಟ್ಗೆ ಏರಿಯಾ ಹೋಗ್ತಿದ್ರೆ ಈ ಒಂದೇನು ಏರಿಯಾ ಇದೆಯಲ್ಲ ಈ ಏರಿಯಾದಕ್ಕೆ ಏನಾಯ್ತಪ್ಪ ಅಂದ್ರೆ ಸ್ವಲ್ಪ ಸಪೋರ್ಟ್ ತಗೊಂಡು ಮಾರ್ಕೆಟ್ ಮತ್ತೆ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಅಥವಾ ಇಲ್ಲಿವರೆಗೂ ಕೂಡ ಮಾರ್ಕೆಟ್ ಹೋಗ್ತಿದ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಮಾರ್ಕೆಟ್ ಯಾವಾಗ ಬುಲಿಶ್ ನಾವು ತಗೋಬಹುದಪ್ಪ ಅಂದ್ರೆ 52,000 ರೌಂಡ್ ಫಿಗರ್ ಕ್ರಾಸ್ ಆಗೋವರೆಗೂ ಕೂಡ ನಾವು ಮಾರ್ಕೆಟ್ ಬುಲಿಶ್ ಅಂತ ಹೇಳಕ್ ಚಾನ್ಸಸ್ ಇಲ್ಲ. ಯಾಕಪ್ಪ ಅಂದ್ರೆ ಈಗ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಬೇರೆ ಶಾರ್ಟ್ ಬ್ಲಾಕ್ ಆಗಿದೆ. ಓಕೆ ಈ ಬೇರೆ ಶಾರ್ಟ್ ಬ್ಲಾಕ್ ಕಂಪ್ಲೀಟ್ ಆಗೋ ತನಕ ಮಾರ್ಕೆಟ್ ಮೇಲ್ಗಡೆ ಹೋಗೋದಿಲ್ಲ. ಈ ಹೋಗ್ಬೇಕಿತ್ತಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಗ್ಯಾಪ್ ಅಪ್ ಆದ್ರೆ ಮಾತ್ರ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಓಕೆ ಈ ಒಂದು ಸ್ಪೇಸ್ ಅಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮತ್ತೆ ಮಾರ್ಕೆಟ್ ಮೇಲ್ಗಡೆ ಹೋಗಿ ಈ ಒಂದು ಏರಿಯಾದಲ್ಲಿ ಹೈ ಟಚ್ ಮಾಡಿದ್ರೆ ರೆಸ್ಪೆಕ್ಟ್ ಮಾಡ್ತೀನಿ ಮತ್ತೆ ಕೆಳಗಡೆ ಬಂದ ಈ ಒಂದು ಹೈ ಲೋ ಇದೆ ಈ ಲೋ ಕೂಡ ಮಾರ್ಕೆಟ್ ಸ್ವಲ್ಪ ನಿಂತ್ಕೊಂಡಿಂದ ಆಮೇಲೆ ಕೆಳಗಡೆ ಸ್ವಲ್ಪ ಕನ್ಸಲ್ಟೇಷನ್ ಆಗಿ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡಿದ್ರೆ ಮಾತ್ರ ಏನಾಗುತ್ತಪ್ಪ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ, ಇಲ್ಲ ಮಾರ್ಕೆಟ್ ಕೆಳಗಡೆ ಹೋಗಿಲ್ಲ. ಒಂದು ಈ ಒಂದು ಏನಾದ್ರು ಗ್ಯಾಪ್ ಅಪ್ ಆಯ್ತಪ್ಪ ಅಂದ್ರೆ ಗ್ಯಾಪ್ ಅಪ್ ಆಗಿ ಈ ಒಂದು ಏರಿಯಾದಲ್ಲಿ ಏನಾದ್ರು ಫಾಸ್ಟ್ ಆಗಿದೆ ಇರುತ್ತಾ, ಇಲ್ಲಿ ಸ್ವಲ್ಪ ಫಾಸ್ಟ್ ಆಗಿರ್ಬೇಕು, ಇಲ್ಲಿ ಸ್ವಲ್ಪ ಈ ಒಂದು ಕನ್ಸಲ್ಟೇಷನ್ ಆಗಿ ಹೋಯ್ತಪ್ಪ ಅಂದ್ರೆ ಅವಾಗ ಮೇಲ್ಗಡೆ ಹೋಗುತ್ತೆ, ಇಲ್ಲಪ್ಪ ಮೇಲ್ಗಡೆ ಹೋಗಂಗಿಲ್ಲ. ಓಕೆ ಒಂದು ಇಲ್ಲಿ ಏನಾದ್ರು ಗ್ಯಾಪ್ ಡೌನ್ ಆಯ್ತಪ್ಪ ಅಂದ್ರೆ ಈ ಗ್ಯಾಪ್ ಡೌನ್ ಆದ್ರೆ ಈ ಒಂದು ಏರಿಯಾದಲ್ಲಿ ಈ ಲೋ ಇರ್ತಕ್ಕಂಥ ಏನಾಗುತ್ತಪ್ಪ ಅಂದ್ರೆ ಫಸ್ಟ್ ರೆಸಿಸ್ಟೆನ್ಸ್ ಆಗಿ ಕೇರ್ ಮಾಡ್ಕೊಂಡು ಮತ್ತೆ ಇಲ್ಲಿ ಸ್ವಲ್ಪ ಸಪೋರ್ಟ್ ತಗೊಂಡಿದ್ರೆ ಮತ್ತೆ ಈ ರೀತಿ ಫುಲ್ ಬ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಒಂದ್ ಫುಲ್ ಬ್ಯಾಕ್ ಆಯ್ತಪ್ಪ ಅಂದ್ರೆ ಫಸ್ಟ್ ನಿಮ್ಗೆ 51,000 ರೌಂಡ್ ಫಿಗರ್ ಇದು ಸ್ವಲ್ಪ ನೀವು ನೋಡ್ಕೊಂಡು ಮಾಡಿ ಬ್ಯಾಂಕ್ ನಿಫ್ಟಿ. ಓಕೆ ಆಮೇಲೆ ನಿಫ್ಟಿನ ಸ್ವಲ್ಪ ನೋಡ್ಕೊಂಡ್ರೆ ನಿಫ್ಟಿನ ಸ್ವಲ್ಪ ನೋಡ್ರಿ, ನಿಫ್ಟಿ ಹೋಗೂ ಕೂಡ ಏನಾಗಿದೆಪ್ಪ ಅಂದ್ರೆ ಸ್ವಲ್ಪ ಒಂದು ಗ್ಯಾಪ್ ಅಪ್ ಆಗಿದೆ. ಓಕೆ ಸರಿ ಗ್ಯಾಪ್ ಡೌನ್ ಆಗಿದೆ. ಇಲ್ಲಿನೂ ಕೂಡ ಏನಿದೆಪ್ಪ ಅಂದ್ರೆ ಬೇರಿಶ್ ಆರ್ಡರ್ ಬ್ಲಾಕ್ ಕ್ರಿಯೇಟ್ ಆಗಿರೋದ್ರಿಂದ ಈ ಒಂದು ಏನು ಏರಿಯಾ ಐತೆ ಬುಲಿಶ್ ಆರ್ಡರ್ ಬ್ಲಾಕ್, ಈ ಬುಲಿಶ್ ಆರ್ಡರ್ ಬ್ಲಾಕ್ ಇಂದನೇ ಓಪನ್ ಆಗಿ ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗಿದೆ. ಹೌದಾ, ಸೊ ಮೇಲ್ಗಡೆ ಹೋಗಿರೋದ್ರಿಂದ ಮಾರ್ಕೆಟ್ ಏನಿದೆಪ್ಪ ಅಂದ್ರೆ ಮೇಲ್ಗಡೆ ಹೋಗಿದೆ. ಬಟ್ ಏನಾಗಿದೆಪ್ಪ ಮಾರ್ಕೆಟ್ ಈ ಒಂದು ಏನು ಏರಿಯಾದಲ್ಲಿ ಈ ಒಂದು ಕ್ಯಾಂಡಲ್ ಈ ಕ್ಯಾಂಡಲ್ ಲೋ ಏನಿದೆಯಲ್ಲಪ್ಪ ಅಂದ್ರೆ ಅದನ್ನ ಸ್ವಲ್ಪ ರೆಸಿಸ್ಟೆನ್ಸ್ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇರೋದ್ರಿಂದ
ಮಾರ್ಕೆಟ್ ಏನು ಮಾಡೋದಪ್ಪ ಅಂದ್ರೆ ನಾಳೆ ದಿನ ಈ ಒಂದು ಲೋನ ಏನಾದ್ರು ಬ್ರೇಕ್ ಮಾಡ್ಕೊಂಡ್ರೆ ಮತ್ತೆ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇದೆ. ಕೆಳಗಡೆ ಎಲ್ಲಿವರೆಗೂ ಬರುವುದಪ್ಪ ಅಂತಂದ್ರೆ ಈ ಒಂದು ಈ ಕ್ಯಾಂಡಲ್ ಏನು 50% ಏನಿದೆಯಲ್ಲ, ಈ ಕ್ಯಾಂಡಲ್ ಒಂದು 50% ಏನಿದೆಯಲ್ಲ, ಈ 50% ವರೆಗೂ ಕೂಡ ಮಾರ್ಕೆಟ್ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಇಲ್ಲಿವರೆಗೂ. ಓಕೆ, ಸ್ವಲ್ಪ ನೀವು ನೋಡ್ಕೊಂಡು ಮಾಡೋದು ತುಂಬಾನೇ ಒಳ್ಳೆಯದು. ನಾವು 15 ಸ್ಟ್ಯಾಂಪ್ ನೋಡ್ಕೊಂಡ್ರೆ ನೋಡಿ, ಬ್ಯಾಂಕ್ ನಿಫ್ಟಿ ನೋಡ್ರಿ, ಇದು ನಿಫ್ಟಿ ಏನಾಗಿದೆಪ್ಪ ಅಂದ್ರೆ ಫಸ್ಟಿಗೆ ಒಂದ್ ಎರಡು ಕ್ಯಾಂಡಲ್ ಏನಾದ್ರು ರೇಂಜ್ ತಗೊಂಡಿದ್ಲ, ಅದಾದ್ಮೇಲೆ ಏನಾಗಿದೆಪ್ಪ ಪೂರಾ ಮಾರ್ಕೆಟ್ ಸೈಡ್ ಆಗ್ಬಿಟ್ಟು ಎಕ್ಸ್ಪೈರ್ ಇರೋದ್ರಿಂದ ಮಾರ್ಕೆಟ್ ಪೂರಾ ಸೈಡ್ ಆಗಿದೆ. ಸೊ ನಾಳಿಂದ ಏನಾಗೋದಪ್ಪ ಅಂದ್ರೆ ಈ ಒಂದು ಏರಿಯಾದಲ್ಲಿ, ಈ ಒಂದು ಎರಡು ಏರಿಯಾದಲ್ಲಿ ಮಾರ್ಕೆಟ್ ಓಪನ್ ಆಯ್ತಪ್ಪ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬ್ರೇಕ್ ಮಾಡುವವರೆಗೂ ಕೂಡ ನಾವು ಪುಟ್ ಹೋಗ್ಲಿಕ್ಕೆ ಹೋಗ್ಬೇಡ್ರಿ, ಮೇಲ್ಗಡೆ ಬ್ರೇಕ್ ಆಗೋವರೆಗೂ ಕೂಡ ನಾವು ಕಾಲ್ ತಗೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಮೇಲ್ಗಡೆ ಹೋದಲ್ಲಿ SLX ಮತ್ತೆ ಕೆಳಗಡೆ ಬರ್ಬೋದು, ಕೆಳಗಡೆ ಬಂದಲ್ಲಿ SLX ಮತ್ತೆ ಮೇಲ್ಗಡೆ ಬರ್ಬೋದು. ಈ ಒಂದು ಏನು ಏರಿಯಾದಲ್ಲಿ ಇದು ಪೂರಾ ಕನ್ಸಲ್ಟೇಷನ್ ಆಗ್ತಕ್ಕಂಥ ಏರಿಯಾ ಇದೆ. ಇಲ್ಲಿ ನೋ ಟ್ರೇಡಿಂಗ್ ಝೋನ್ ಯಾರು ಇಲ್ಲಿ ಟ್ರೇಡ್ ಮಾಡಕ ಹೋಗ್ಲಿಕ್ಕೆ ಹೋಗ್ಬೇಡ. ಆಮೇಲೆ ಇಲ್ಲೊಂದು ಏನಿದೆಪ್ಪ ಅಂದ್ರೆ ಒಂದು ಬೇರಿಯಸ್ ಆರ್ಡರ್ ಬ್ಲಾಕ್. ಓಕೆ, ಇಲ್ಲಿ ಒಂದು ಬೇರಿಯಸ್ ಆರ್ಡರ್ ಬ್ಲಾಕ್ ಇರೋದ್ರಿಂದ ಈ ಒಂದು ಏರಿಯಾನು ಕಂಪ್ಲೀಟ್ ಆಗೋವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗೋದಿಲ್ಲ. ಓಕೆ, 20,150 ಈ ಒಂದು ಏರಿಯಾದಲ್ಲಿ ಎಲ್ಲಿಗೂ ಕನ್ಸಲ್ಟೇಷನ್ ಆಗಿ ಮೇಲ್ಗಡೆ ಹೋಗಿಲ್ಲ, ಅಲ್ಲಿವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಂಗಿಲ್ಲ. ಓಕೆ, ಸೊ ಇದು ನಾಳಿಂದ ಏನಪ್ಪ ಕೆಳಗಡೆ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಏರಿಯಾಕ್ಕೆ ಸ್ವಲ್ಪ ಸಪೋರ್ಟ್ ಇರ್ತಕ್ಕಂಥ ಒಂದು ಏರಿಯಾನ ರೆಸಿಸ್ಟೆನ್ಸ್ ಆಗಿ ಹಿಟ್ ಮಾಡ್ಕೊಂಡು ಈ ರೀತಿ ಕನ್ಸಲ್ಟೇಷನ್ ಕೆಳಗಡೆ ಬರ್ಬೋದು. ಇಲ್ಲಪ್ಪ ಅಂದ್ರೆ ಮತ್ತೆ ಮೇಲ್ಗಡೆ ಹೋಗಿ ಕನ್ಸಲ್ಟೇಷನ್ ಹಾಕ್ಕೊಂಡು ಮೇಲ್ಗಡೆ ಹೋಯ್ತಪ್ಪ ಅಂದ್ರೆ ಈ ಒಂದು ಏರಿಯಾವರೆಗೂ ಕೂಡ ಮಾರ್ಕೆಟ್ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಬಂದ ಮತ್ತೆ ಕನ್ಸಲ್ಟೇಷನ್ ಝೋನ್ದಲ್ಲಿ ನಿಂತ್ಕೊಂಡು ಮಾರ್ಕೆಟ್ ಟೈಮ್ ವೇಸ್ಟ್ ಮಾಡ್ತಿದ್ದ ನಾಳಿಂದ ಏನ್ ಮಾಡೋದಪ್ಪ ಅಂದ್ರೆ ಪ್ರೀಮಿಯಂ ಅನ್ನ ಡೌನ್ ಮಾಡ್ತಕ್ಕಂಥ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಒಂದ್ ವೇಳೆ ಏನಾದ್ರು ಇಲ್ಲೇ ಏನಾದ್ರು ಗ್ಯಾಪ್ ಅಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಗ್ಯಾಪ್ ಓಪನ್ ಆಯ್ತಪ್ಪ ಅಂದ್ರೆ ಸ್ವಲ್ಪ ಮೇಲ್ಗಡೆ ಹೋಗಿ ಈ ಒಂದೇನು ಕ್ರಿಯೇಟ್ ಮಾಡಿಲ್ಲ, ಸಪೋರ್ಟ್ ಕ್ರಿಯೇಟ್ ಮಾಡಿಲ್ಲ, ಈ ಸಪೋರ್ಟ್ಗೆ ಸ್ವಲ್ಪ ಟಚ್ ಕೊಟ್ಟು ಕನ್ಸಲ್ಟೇಷನ್ ಆಗಿ ಮತ್ತೆ ಈ ರೀತಿ ಒಂದು ಪ್ಯಾಟರ್ನ್ ರೆಡಿ ಮಾಡ್ಕೊಂಡಪ್ಪ ಅಂದ್ರೆ ಕೆಳಗಡೆ ಬ್ರೇಕ್ ಮಾಡ್ಕೊಂಡು ಈ ಒಂದು ಸಪೋರ್ಟ್ಗೆ ಸ್ವಲ್ಪ ಒಂದು ಫುಲ್ ಬ್ಯಾಕ್ ತಗೊಂಡಿಂದ ಕೆಳಗಡೆ ಬಂತಪ್ಪ ಮಾರ್ಕೆಟ್ ತೀರಾ ಜಾಸ್ತಿಯಾಗಿ ಕೆಳಗಡೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಯಾಕಪ್ಪ ಅಂದ್ರೆ ಇಲ್ಲಿ ನಾವು ನೋಡ್ಕೊಂಬಂದ್ರೆ ನಿಮಗೆ ಫಸ್ಟ್ ಟಾರ್ಗೆಟ್ ಯಾವ ರೀಚ್ ಆಗುತ್ತಪ್ಪ, ಇಲ್ಲಿ ರೀಚ್ ಆಗುತ್ತೆ. ಈ ಒಂದು ಏನಾದ್ರು ಹೈ ಲೋ ಬ್ರೇಕ್ ಮಾಡೋದಾಗುತ್ತೆ. ಓಕೆ, ಇದೊಂದು ಲೋ ಬ್ರೇಕ್ ಮಾಡ್ಕೊಂಡ್ರೆ ನಾವು ಫಸ್ಟ್ ಎಲ್ಲಿ ಕ್ಲಿಯರ್ ಆಗುತ್ತಪ್ಪ, ಇಲ್ಲಿ ಕ್ಲಿಯರ್ ಆಗುತ್ತೆ 23,800. ಓಕೆ, 23,800 ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನಮ್ಗೆ ಆ ಒಂದು ಪಾಯಿಂಟ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡು ಚಾನ್ಸಸ್ ಇದೆ. ಇಲ್ಲೂ ಕೂಡ ಈ ಒಂದು ಏನಾದ್ರು 23,800 ಪಾಯಿಂಟ್ ಏನಾದ್ರು ಕ್ಲೋಸ್ ಮಾಡಿದ್ರಿ. ಓಕೆ, ಏನಾದ್ರು ಕ್ಲೋಸ್ ಮಾಡಿದ್ರೆ ಇಲ್ಲಿ ಎಲ್ಲಿ ಹೋಗುತ್ತಪ್ಪ 23,600ವರೆಗೂ ಕೂಡ ಮಾರ್ಕೆಟ್ ಹೋಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಇಲ್ಲಿನೂ ಕೂಡ ಸ್ವಲ್ಪ ನೋಡ್ಕೊಂಡು ಟ್ರೈ ಮಾಡಬೇಕು, ಈ ಒಂದು ಏರಿಯಾದಲ್ಲಿ ಕೂಡ ಟ್ರೈ ಮಾಡ್ಕೋಬೇಕು. ಯಾವಾಗಪ್ಪ ಅಂತಂದ್ರೆ ಈ ಒಂದು ಏನು ಝೋನ್ ಇದೆಯಲ್ಲ, ಈ ಝೋನ್ ಕೆಳಗಡೆ ಬ್ರೇಕ್ ಮಾಡಿದ್ರೆ ನಾವು ಹೇಳ್ತಾ ಇರೋದು. ಓಕೆ, ಈ ಝೋನ್ ಕೆಳಗಡೆ ಬ್ರೇಕ್ ಮಾಡ್ಕೊಂಡ್ರೆ ನಾನು ಹೇಳ್ತಾ ಒಂದು ಇಲ್ಲೇನಾದ್ರು ಗ್ಯಾಪ್ ಓಪನ್ ಆಯ್ತಪ್ಪ ಅಂದ್ರೆ ಈ ಒಂದು ಜಾಗದಲ್ಲಿ ಈ ಒಂದು ರೆಫರೆನ್ಸ್ ಏರಿಯಾನ ಸಪೋರ್ಟ್ ಮಾಡ್ಕೊಂಡು ಮಾರ್ಕೆಟ್ ಮೇಲ್ಗಡೆ ಹೋಗುತ್ತೆ. ಆದರೆ ಈ ಒಂದು ಫಸ್ಟ್ ಟಾರ್ಗೆಟ್ ಇಲ್ಲಿ ಇರುತ್ತೆ. ಓಕೆ, ಈ ಒಂದು ಫಸ್ಟ್ ಟಾರ್ಗೆಟ್ 23,150 ಈ ಫಸ್ಟ್ ಟಾರ್ಗೆಟ್ ಇರೋದ್ರಿಂದ ಸ್ವಲ್ಪ ನಾವು ನೋಡ್ಕೊಂಡು ಟ್ರೇಡ್ ಮಾಡಬೇಕಾಗುತ್ತೆ. ಸ್ವಲ್ಪ ನಾಳೆ ದಿನ ಏನ್ ಮಾಡ್ರಿ ಬ್ಯಾಂಕ್ ಸರಿಯಾಗಿ ನೋಡ್ಕೊಂಡು ಟ್ರೇಡ್ ಮಾಡಿ. ಓಕೆ, ಥ್ಯಾಂಕ್ ಯು.